ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಸುಚಿತ್ರ ಹಣದ ದಾಹಕ್ಕೆ ಕಮಲಾಕರ್ ಭಟ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನೂ ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಸುಚಿತ್ರ ಹಣದ ದಾಹಕ್ಕೆ ಕಮಲಾಕರ್ ಭಟ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನೂ ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಸುಚಿತ್ರ ಹಣದ ದಾಹಕ್ಕೆ ಕಮಲಾಕರ್ ಭಟ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನೂ ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಸುಚಿತ್ರ ಹಣದ ದಾಹಕ್ಕೆ ಕಮಲಾಕರ್ ಭಟ್
ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನು ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಹಣದ ದಾಹಕ್ಕೆ ಕಮಲಾಕರ್ ಭಟ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನು ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ. ಪತಿ ಮನೆಯಲ್ಲಿ ಇಲ್ಲದಿದ್ದಾಗ ಕರೆಸಿಕೊಳ್ತಿದ್ಲ ಸುಚಿತ್ರ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಶರಣಬಸಪ್ಪ ನೀಡಿದಂತಹ ಹಣದಲ್ಲಿ ಸುಚಿತ್ರ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಕಮಲಾಕರ್ ಭಟ್ ಜೊತೆಗೆ ಆಗಾಗ ಮನಸ್ತಾಪ ಆಗಿತ್ತು. ಕೊನೆಗೆ ಜಮೀನ್ದಾರನ ಬಿಟ್ಟು ಕಮಲಾಕರ್ ಭಟ್ ಅನ್ನ ಕೈ ಹಿಡಿದ್ದು ಈ ಸುಚಿತ್ರ. ಹಣದ ದಾಹಕ್ಕೆ ಕಮಲಾಕರ್ ಭಟ್ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವಳು ಏನ್ ಕೇಳ್ತಾಳೆ ಎಲ್ಲವನ್ನ ಕೊಡಿಸಿದ್ದಾನೆ. ನೋಡ್ತಾ ಇದ್ರೆ ಒಂದ್ ಕಡೆಗೆ ನೌಟಂಕಿ ಸುಚಿತ್ರ ಇರತಕ್ಕಂಥ ಅವಳ ಖಾತೆಯಲ್ಲಿರುವ ರೀಲ್ಸ್, ಮತ್ತೊಂದು ಕಡೆಗೆ ಅವಳ ಹಳೆಯ ರೋಮಿಯೋ ಶರಣಬಸಪ್ಪ, ಮತ್ತೊಂದು ಕಡೆಗೆ ಮನೆ ತಾನೇ ತಗಲಾಕೊಂಡಿರತಕ್ಕಂತಹ ಜ್ಯೋತಿಷ್ಯ ಗುರು ಕಮಲಾಕರ್ ಭಟ್. ಸೊ ಹಾಗಾಗಿ ಇಬ್ರು ಕೂಡ ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ಲು ಈ ಸುಚಿತ್ರ. ಹಾಗಾಗಿ ಗಂಡ ಯಾವಾಗ ಈ ವಿಷಯ ಆತನಿಗೆ ತಿಳಿಯಿತು, ಮನೆಯಲ್ಲಿ ಆಗಾಗ ಜಗಳ ತೆಗಿತಾರೆ ಇರ್ತಾರೆ. ಸೊ ಹಾಗಾಗಿ ಇದೀಗ ಗಂಡನು ಕೂಡ ಆಕೆಯನ್ನ ದೂರ ಬಿಟ್ಟಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದ್ದೇವೆ ಇವಳ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ, ಹೆಂಗೆ, ಏನು ಎತ್ತ ಅಂತ. ಅದಲ್ಲದೆ 2 ವರ್ಷ ಕಲಬುರಗಿಯಲ್ಲೂ ಕೂಡ ಸುತ್ತಾಡಿದಾಳಂತೆ ಶರಣಬಸಪ್ಪ ಜೊತೆಗೆ. ದುಡ್ಡಿನ ವ್ಯವಹಾರ, ಆ ಒಂದು ವ್ಯವಹಾರದಲ್ಲಿ ಮನಸ್ತಾಪ ಬಂದಾಗ ಶರಣಬಸಪ್ಪನ ಸೈಡ್ ಅಲ್ಲಿಟ್ಟು ಕಮಲಾಕರ್ ಭಟ್ ಜೊತೆಗೆ ಕೈ ಹಿಡಿತಾಳೆ. ಈಗ ನೋಡಿದ್ರೆ ಪತಿನೇ ಅವಳಿಂದ ದೂರ ಇದ್ದಾನೆ. ಇದು ನೌಟಂಕಿ ಸುಚಿತ್ರ ಸದ್ಯದ ಮುಖವಾಡ.